ಇವತ್ತು ಏನು ಸುಂಕ ವಸೂಲಾತಿ ಕೇಂದ್ರವನ್ನು ಮಾಡ್ತಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ 2 ಕಡೆ ಕೇಂದ್ರ ಆಗಿದೆ. ಕೇಂದ್ರ ಸುಂಕ ವಸೂಲಾತಿ ಕೇಂದ್ರ ಮಾಡಬೇಕಾದ್ರೆ ಕನಿಷ್ಠ ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕಾಗ್ತದೆ. ಇಲ್ಲಿ 35 ಕಿಲೋಮೀಟರ್ ಅಂದ್ರೆ ನನ್ನ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕುಟ್ರಳ್ಳಿ ಅಂತಕ್ಕಂಥ ಒಂದು ಜಾಗದಲ್ಲಿ ಮತ್ತೊಂದು ಟೋಲ್ ಅಲ್ಲಿ ನಿರ್ಮಾಣ ಆಗಿದೆ. ಮನ ಸಭಾಧ್ಯಕ್ಷ, ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಕಪ್ಪನಹಳ್ಳಿ, ಅಮಟೆಕೊಪ್ಪ, ಜಕ್ಕನಹಳ್ಳಿ, ಸುಣ್ಣದಕೊಪ್ಪ, ಹಿರೇಜಂಬೂರು, ಚಿಕ್ಕಜಂಬೂರು ಈ ರೀತಿ ದೊಡ್ಡ ದೊಡ್ಡ ಗ್ರಾಮಗಳು. ಏನಾಗಬೇಕು ಹೇಳ್ತೇನೆ, ಒಂದೇ ನಿಮಿಷ ಮುಗಿಸ್ತೇನೆ ಸಭಾಧ್ಯಕ್ಷ. ಸುಮಾರು ಪ್ರತಿ ಗ್ರಾಮದಲ್ಲೂ ಕೂಡ ಒಂದು 5,000 ಜನ ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಮತ್ತೆ 1ರಿಂದ 4-5 ಕಿಲೋಮೀಟರ್ ಒಳಗಡೆನೆ ಅಕ್ಕಪಕ್ಕ ರಸ್ತೆ ಅಕ್ಕಪಕ್ಕ ಭಾಗದಲ್ಲಿ ದೊಡ್ಡ ದೊಡ್ಡ ಗ್ರಾಮಗಳು ಕೂಡ ಇಲ್ಲಿದ್ದಾವೆ. ಇಲ್ಲಿ ಸಮಸ್ಯೆ ಇಷ್ಟೇ ನಮ್ಮ ಸಭಾಧ್ಯಕ್ಷರೇ, ದಿನನಿತ್ಯ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಶೋಳಕುಪ್ಪ ಭಾಗದಿಂದ ಈ ಗ್ರಾಮಗಳಿಂದ ಬರ್ತಕ್ಕಂಥ ಬಡವರು ರೈತರು ದಿನನಿತ್ಯ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ತಾಲೂಕು ಆಫೀಸ್ಗೆ ಬರ್ತಾರೆ, ಆಸ್ಪತ್ರೆಗಳು ಬರ್ತಾರೆ, ದಿನನಿತ್ಯ ಟೋಲ್ ಕಟ್ಟತಕ್ಕಂಥದ್ದು ಆಗ್ತದೆ. ಪ್ರತಿನಿತ್ಯ 75 ರೂಪಾಯಿ ಕಟ್ಟಬೇಕಾಗುತ್ತೆ. ಮನ ಸಭಾಧ್ಯಕ್ಷರೇ, ದೊಡ್ಡ ಹೋರಾಟನೂ ಕೂಡ ನಡೀತಾ ಇದೆ. ನನ್ನ ಮನವಿ ಇಷ್ಟೇನೆ, ತಮ್ಮ ಮೂಲಕ ಮನೆ ಗೌರವಾನ್ವಿತ ಸಚಿವರಿಗೆ ಒಂದು ಟೋಲನ್ನ ತೆರವುಗೊಳಿಸಬೇಕು. ಇಲ್ಲ ಸಾಧ್ಯ ಆದ್ರೆ, ಇಲ್ಲ ಅಂತ ಹೇಳಿದ್ರೆ ಒಂದು ತುರ್ತಾಗಿ ಸಭೆ ಕರೆದು ನಮ್ಮ ತಾಲೂಕಿನ ಜನತೆಗೆ ಓಡಾಡೋದಕ್ಕೆ ಅದನ್ನ ಟೋಲ್ ಫ್ರೀ ಮಾಡಿಕೊಡ್ಬೇಕು. ಒಂದು ಟೋಲ್ ಫ್ರೀ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಟೋಲ್ ಅನ್ನ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ತಮ್ಮ ಮೂಲಕ ಮನೆ ಸಚಿವರನ್ನು ಒತ್ತಾಯ ಮಾಡ್ತೇನೆ. ಇದೇ ತರ ಕರಿಯಮ್ಮ ಅವ್ರ ಕ್ಷೇತ್ರದಲ್ಲಿ ಒಂದಾಗಿದೆ, ಅಲ್ಲ ನಮ್ದಲ್ಲ, ಕರಿಯಮ್ಮ ಅಂತ ಅವರು ಪಾಪ ಸ್ಟ್ರೈಕ್ ಎಲ್ಲ ದಯಮಾಡಿ ತೆರವು ಮಾಡಬೇಕು ಅಂತ ವಿನಂತಿ ಮಾಡ್ಕೋತೀವಿ. ಯಾಸೀರ್ ಅಹಮದ್ ಖಾನ್ ಪಠಾಣ್ ಗಮನಿಸಲು ಸೂಚನೆ ಇಲ್ಲ. ಬಸವರಾಜ್ ಶಿವಣ್ಣವರ್ ಇವತ್ತು ಉತ್ತರ ಬರೆಯೋರು ಹೇಳಿ ಏನು ವಿಷಯ ಅಂತ ಹೇಳಿ. ಶಿವಣ್ಣವರು ಕಂದಾಯ ಮನುಷ್ಯ ಡೆಲ್ಲಿಯಲ್ಲಿದ್ದಾರೆ, ವಿಷಯ ಇಲ್ಲಿ ಸಚಿವರನ್ನು ತಿಳಿಸ್ತಾರೆ. ಅವ್ರು ಬಂದಿದ್ದಾಗ ಚರ್ಚೆ ಮಾಡಿ. ಆಯ್ತು, ಒಳ್ಳೆಯದು. ಚನ್ನರೆಡ್ಡಿ ಪಾಟೀಲ್. ಧಾರಾಕಾರ ಮಳೆಯಿಂದಾಗಿ ಯಾದಗಿರಿ ಮತ್ತು ವಡಗೇರಿ ತಾಲೂಕುಗಳಲ್ಲಿ ಹೆಸರು, ತೊಗರಿ, ಹತ್ತಿ ಹಾಗೂ ಇತರ ಬೆಳೆಗಳು ಸಂಪೂರ್ಣ ಕೊಚ್ಚಿ ಹೋಗಿರುವುದರಿಂದ ನಷ್ಟ ಅನುಭವಿಸಿರುವ ರೈತರಿಗೆ ಬೆಳೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. ಓಕೆ ಸರ್, ಉತ್ತರ ಬಂದಿಲ್ಲ, ಆದ್ರೂ ವಿಷಯ ಹೇಳಿಬಿಡ್ತೀನಿ. ಹೇಳಿ. ಉತ್ತರದ ಕಂದಾಯ ಸಚಿವರು ಡೆಲ್ಲಿಯಲ್ಲಿ ಇರ್ತಾರೆ. ಹೌದು, ನಮ್ಮ ಯಾದಗಿರಿಯಲ್ಲಿ ಯಾವಾಗಲೂ ಬಿಸಿಲಿನ ನಮ್ಮ ಜಿಲ್ಲೆ ಇರೋದು, ಅದು ಈಗ ಮಲೆನಾಡಾಗಿ ಪರಿವರ್ತನೆ ಆಗ್ತಾ ಇದೆ. ಯಾಕಂದರೆ ಈಗ 4 ದಿವಸದಿಂದ ಜಿಟಿ ಮಳೆ ಮತ್ತು ಕಂಪ್ಲೀಟ್ ಮಳೆ ಹೆಚ್ಚಿಗಾಗಿ ಈಗಾಗಲೇ ಅಲ್ಲಿ DC ಅವರು 2 ದಿನ ಸೂಟಿ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಡೆ ನಮ್ಮಲ್ಲಿ ತೊಗರಿ, ಹತ್ತಿ ಮತ್ತು ಹೆಸರು ಬೆಳೆ ಸಂಪೂರ್ಣ ನಿರ್ನಾಮ ಆಗಿದೆ. ಯಾಕಂದ್ರೆ ಈಗಾಗಲೇ ಹೊಲದಲ್ಲಿ ಸಹಿತ ನೀರು ಸಾಕಷ್ಟು ನಿಂತದಕ್ಕೆ ಹೆಸರು ಬೆಳೆ ಬಿಡಿಸ್ಲಿಕ್ಕಾಗಲಾರದೆ ರೈತರಿಗೆಲ್ಲ ಪೂರ್ತಿ ನಷ್ಟ ಅನುಭವಿಸ್ಲಿಕ್ಕತ್ತಿದ್ದಾರೆ. ಮತ್ತು ಅಷ್ಟೇ ತೊಗರಿ ಬೆಳೆ ಸಹಿತ ನೀರಿನಲ್ಲಿ ಬಿದ್ದು ಹೋಗೋದಕ್ಕೆ ಮುಂದೆ ಅದು ಬಿಸಿಲು ಬಿದ್ದ ಮೇಲೆ ಆದರೂ ಮುರಿದೋಗೋ ಪ್ರಸಂಗ ಹೆಚ್ಚಿಗಿರ್ತದೆ. ಮತ್ತು ಅದೇ ಹತ್ತಿ ಬೆಳೆನೂ ಇದೇ ರೀತಿ ಲಾಸ್ ಆಗಿರ್ತದೆ. ಮತ್ತು ಎಲ್ಲ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳು ಎಲ್ಲ ಮನೆಗಳು ಬೀಳ್ತಾ ಇದ್ದಾವೆ. ಉದಾಹರಣೆ ಯಾದಗಿರಿಯಲ್ಲಿ ಮತ್ತು ಗುರುಮುಟ್ಕಲ್ಲು, ಸುರ್ಪೂರು, ಶಾಪೂರು ಎಲ್ಲ ನಮ್ಮ 6 ತಾಲೂಕು ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲ ಮಳೆಯಿಂದ ಪೂರ್ತಿ 3-4 ಬೆಳೆ ನಮ್ಮ ಮುಖ್ಯ ಬೆಳೆ ಅಂದರೆ ತೊಗರಿ ಮತ್ತು ಹೆಸರು. ಮುಖ್ಯವಾಗಿ ರೈತರಿಗೆ ಹೆಸರೇ ಮುಖ್ಯ. ಯಾಕಂದ್ರೆ ಹೆಸರು ರೈತರ ಮಿತ್ರ ಬೆಳೆ. ಅದು 41 ದಿವಸದಲ್ಲೇ ಬರ್ತದೆ. ಅದು ಈಗ 41 ದಿವಸದ ಪೂರ್ತಿಯಾಗಿ ಈಗೆಲ್ಲ ಹೆಸರು ಬೆಳೆ ಹಿಡ್ಕೊಂಡೋದಕ್ಕೆ ಅದು ಈಗ ಮಳೆ ಬಂದದಕ್ಕೆ ಅವೆಲ್ಲ ಹೆಸರು ಕಾಯಿಗಳಲ್ಲಿ ಹೊಲದಲ್ಲೇ ಸಿಡಿದು ಅದೆಲ್ಲ ಹಾಳಾಗಿ ಹೋಗ್ಲಿಕ್ಕತ್ತದ. ಅದಕ್ಕೆ ಇದನ್ನು ಸರ್ವೆ ಮಾಡೋದಕ್ಕೆ ನಮ್ಮ ಸರ್ಕಾರ ಮತ್ತು ಕಂದಾಯ ಸಚಿವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಈಗಾಗಲೇ ಆಲ್ರೆಡಿ DC ಅವರು ನಮ್ಮ ಕಂದಾಯ ಇಲಾಖೆಯವರಿಗೂ, ಕೃಷಿ ಇಲಾಖೆಯವರಿಗೂ, ತೋಟಗಾರಿಕೆ ಇಲಾಖೆಯವರಿಗೂ ಸರ್ವೆ ಮಾಡಲಿಕ್ಕೆ ಕಳಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆದರೆ ಇಷ್ಟೇ ಹೇಳೋದು, ಬಡವರಿಗೇನು ತೊಂದರೆ ಆಗಿದೆ ಮತ್ತು ಬಡವರಿಗೆ ನುಕ್ಸಾನಾಗಿದೆ, ಭಾಳಷ್ಟು ನುಕ್ಸಾನಾಗಿದೆ. ರೈತರ ಅನ್ನದಾತರು ಅವರು ಏನೇ ಇದ್ರೂ ಅವ್ರಿಗೆ ಆದಷ್ಟು ಜಲ್ದಿ ಅವ್ರು ಸರ್ವೆ ಮಾಡಿ ಪ್ರಾಮಾಣಿಕವಾಗಿ ಸರ್ವೆ ಮಾಡಿದ್ರಂದ್ರೆ ಎಲ್ಲ ರೈತರಿಗೆ ಒಳ್ಳೆ ರೀತಿ ಆಗ್ತದೆ. ಅದಕ್ಕೆ ಆ ರೀತಿಯಿಂದ ಅವರಿಗೆ ಆದಷ್ಟು ಜಲ್ದಿ ಮುಂದೆ ಪರಿಹಾರ ಸಿಗೋದಕ್ಕೆ ಸರ್ಕಾರ ಮಾಡಿಕೊಡುತ್ತಂತ ನಾನು ಇದು ಮಾಡ್ತೀನಿ. ಸರಿ, ತಾವು ತಂದಿರತಕ್ಕಂಥ ವಿಷಯ ಗಮನಕ್ಕೆ ಬಂದಿದೆ. ಮಾನ್ಯ ಕಂದಾಯ ಸಚಿವರು ದೆಹಲಿಯಿಂದ ವಾಪಸ್ ಆಗ್ತಾನೆ ನಾನು ಅವ್ರ ಗಮನಕ್ಕೆ ತರ್ತೀನಿ. ನೀವು ಅವರು ಕೂತ್ಕೊಂಡು ಕೆಲವು ಹೊತ್ತು ಮಾತನಾಡಿ ಆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಸ್ಪಂದನೆಗೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ವಿಶ್ವನಾಥ್. UB ಬಣಕರ್.
ಸಭಾಧ್ಯಕ್ಷರೇ, ನಾವು ನಮ್ಮ ಬ್ಯಾಡಗಿ ಶಾಸಕರಾದ ಮಾನ್ಯ ಶಿವಣ್ಣವರು ಸಹ ಸೇಮ್ ಪ್ರಶ್ನೆಯನ್ನು ಗಮನ ಸೆಳೆದಿದ್ರು. ನಂದು ಅದೇ, ಹಾವೇರಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮಳೆಯಿಂದ ಬೆಳೆ ಹಾನಿಯಿಂದ ನಮ್ಮ ರೈತರು ಸುಮಾರು 36,000 ಜನ ಹಾವೇರಿ ಜಿಲ್ಲೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬೆಳೆ ಪರಿಹಾರಕ್ಕಾಗಿ. ಈಗ ಮಾನ್ಯ ಸರ್ ಎಚ್ ಕೆ ಪಾಟೀಲ್ರವರು ನಾಳೆ ಸಭೆ, ದಯವಿಟ್ಟು ನಮ್ಮ ಹಾವೇರಿ ಜಿಲ್ಲೆಯ ಶಾಸಕರ ಸಭೆಯನ್ನು ನಾಳೆ ಕೃಷಿ ಸಚಿವರು, ಕಂದಾಯ ಸಚಿವರು ಕರೆದ್ರೆ ನಮ್ಮ ಪರಿಹಾರ ಪೀಡಕ್ಕೆ ಅನುಕೂಲ ಆಗ್ತದೆ ಎಂಬ ಮಾತನ್ನು ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತರ್ತಾ ಇದ್ದೀನಿ. ನಾಳೆ ಉತ್ತರ ಅಥವಾ ಒಂದು ಸಭೆ ಏರ್ಪಾಡು ಮಾಡೋಕ್ಕೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಓಕೆ. ಟಿ ಬಿ ಜಯಚಂದ್ರ. ಬೆಂಗಳೂರು ದಕ್ಷಿಣ ತಾಲೂಕಿನ ಉತ್ತರಹಳ್ಳಿ ಹೋಬಳಿನಲ್ಲಿ ಕೊತ್ತನೂರು ಗ್ರಾಮದ ಬಿಡಿಎ ಅಧಿಸೂಚಿತ ಪ್ರದೇಶದಲ್ಲಿ ಕೆಲವರು ಬೋಗಸ್ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಕ್ಕಾಗಿ ಮೂಲ ಜಮೀನುಗಳನ್ನು ಮೋಸ ಮಾಡುತ್ತಿರೋದ್ರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ. ಅದಕ್ಕೆ ಉಪಮುಖ್ಯಮಂತ್ರಿಗಳಿಂದ ಉತ್ತರವನ್ನು ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಜಯಚಂದ್ರ ಅವರು ಗಮನ ಸೆಳೆದಿದ್ದಾರೆ. ಈ ಉತ್ತರವನ್ನು ನಾನು ಅವರಿಗೆ ಒದಗಿಸಿ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನು ಒದಗಿಸಿ ಕೊಟ್ಟಿದ್ದಾರೆ. ಏನಾದರೂ ಬೇರೆ ಕ್ಲಾರಿಫಿಕೇಶನ್ ಇದ್ದರೆ ಕೇಳಿ, ಇಲ್ಲದೆ ಹೋದರೆ ಅವ್ರ ಮುಖಾಂತರ ನಿಮಗೆ ನಂತರ ಅದಕ್ಕೆ ಉತ್ತರವನ್ನು ಕೊಡಿಸ್ಕೊಡ್ತೀನಿ, ಬೇರೆ ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ. ನನಗೆ ಅಧ್ಯಕ್ಷರೇ, ಈಗ ಬೆಂಗಳೂರಿನಲ್ಲಿ ಇದು ಲ್ಯಾಂಡ್ ಅಕ್ವಿಸಿಷನ್ ಆಗಿ 25-30 ವರ್ಷ ಆಗಿದೆ. 25-30 ವರ್ಷ ಆಗಿ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿ, ಪವರ್ ಆಫ್ ಅಟಾರ್ನಿಗಳನ್ನ ಮಾಡಿ, ಓನರ್ನ ಬಿಟ್ಟು ಏಕಾಏಕಿ ಮನೆಗಳನ್ನು ಕಟ್ಟುವಂಥ ಕೆಲಸ ಮಾಡಿರ್ಬೇಕಾದಾಗ 30 ವರ್ಷ ಆದ ಮೇಲೂ ಸಹಿತ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವೇ, BBMP ಗಮನಕ್ಕೆ ಬಂದಿಲ್ವೇ? ಉತ್ತರದಲ್ಲಿ ಕೊಡ್ತಾರೆ ಏನಂತ, ಒಂದು ಕೇಸ್ ಯಾವುದೋ ಪೆಂಡಿಂಗ್ ಇದೆ ಹೈಕೋರ್ಟಲ್ಲಿ, ಅದು 2025 ವರ್ಷದಿಂದ ಡಿಸ್ಪೋಸ್ ಆಗೋಗಿದೆ. ಈ ರೀತಿಯ ಕುಂಟನಪ್ಪಗಳನ್ನ ಹಾಕಿ ಮಾಡೋದು ಇದು ಸರಿಯಾಗೋದಿಲ್ಲ. ಇದು ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಹಗಲಿನಲ್ಲೇ ಇವತ್ತು ಲೂಟಿ ಮಾಡ್ತಾ ಇರ್ತಕ್ಕಂಥ ಲ್ಯಾಂಡ್ ಲಾಬಿ ಇವತ್ತನ್ನೆಲ್ಲ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಇದನ್ನು ಅಲ್ಲಿ ಒರಿಜಿನಲ್ ಓನರ್ಸ್ಗೂ ಕೂಡ ಯಾವುದೇ ರೀತಿ ಕಿಮ್ಮತ್ತು ಕೊಡದೇ ಇರ್ತಕ್ಕಂಥದ್ದು. ಅಕ್ವಿಸಿಷನ್ ಆಗಿ ಎಷ್ಟೋ ವರ್ಷ ಆದಮೇಲೆ ಕೂಡ ಇವತ್ತು ಸುಪ್ರೀಂ ಕೋರ್ಟನ್ನು ಕೋರ್ಟ್ ಮಾಡ್ತಾರೆ, ಈ ಖಾತಾ ಅಂತಾರೆ, OC ಅಂತಾರೆ, ಎಲೆಕ್ಟ್ರಿಸಿಟಿ ಇಲ್ಲ, ಸಾರಸಗಟಾಗಿ ಎಲ್ಲ ನಡೀತಿದೆ. ಅಂದರೆ ಸಂಪೂರ್ಣವಾಗಿ ಅಧಿಕಾರಿಗಳು ಶಾಮೀಲಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದು ಸಂಪೂರ್ಣವಾಗಿ ಎನ್ಕ್ವೈರಿ ಮಾಡಿ ಸತ್ಯಾಂಶ ಈಚೆ ಬರುವಂಥ ಕೆಲಸ ಮಾಡಬೇಕು ಮತ್ತು BDAಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿನ ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನ್ಯಾಯಾಲಯಗಳಲ್ಲೂ ಕೂಡ ಇರೋದ್ರಿಂದ ಮತ್ತು ಇಲ್ಲಿ ಬೇರೆ ಬೇರೆ ಹಲವಾರು ಬಹಳಷ್ಟು ಅಂಶಗಳಿದೆ. ಆದ್ದರಿಂದ ಇದಕ್ಕೆ ಸೂಕ್ತವಾದ ತೀರ್ಮಾನವನ್ನು ನಮ್ಮ ಉಪಮುಖ್ಯಮಂತ್ರಿಗಳು ತಗೊಳ್ತಾರೆ. ನಾನು ಅವರು ಈ ವಿಷಯವನ್ನು ಅವ್ರಿಗೆ ತಿಳಿಸ್ತೀನಿ. ಆಯ್ತಾ? ಬಿ ಸುರೇಶ್ ಗೌಡ, ಇದು ನಿನ್ನೆ ನೀವು ಇಲ್ಲ ಚರ್ಚೆ ಮಾಡಿ ಉತ್ಸವ ಚರ್ಚೆ ಮಾಡಿದ್ರೆ ನಿನ್ನೆ ಇಲ್ಲ, ಯಾರ ಹತ್ರ ನಾನು ಮಾತಾಡ್ತೀನಿ ಇವಾಗ. ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಅದೇ ಪ್ರಶ್ನೆ ನೀನು ಕೇಳಿದ್ದು. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಮರಳೂರು ಗ್ರಾಮದ ಸರ್ವೆ ನಂಬರ್ 87/2ರಲ್ಲಿ ಇರುವ 2 ಎಕರೆ ಜಾಗವನ್ನು ಇಂದಿನ ದರಪಟ್ಟಿ ಮೌಲ್ಯ ಸುಮಾರು 22 ಕೋಟಿ ರೂಪಾಯಿ, ಮಾರುಕಟ್ಟೆ ಮೌಲ್ಯ ಸುಮಾರು 50 ಕೋಟಿಗೆ ಬೆಲೆ ಬಾಳುವ ಆಸ್ತಿಯನ್ನು ಕೇವಲ 17 ಲಕ್ಷ ರೂಪಾಯಿಗಳಿಗೆ ಕಾಂಗ್ರೆಸ್ ಭವನಕ್ಕಾಗಿ ದಿನಾಂಕ 13/8/2025ರಂದು ತುಮಕೂರು ಉಪನೋಂದ ಅಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಡಲಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಮತ್ತು ಸದರಿ 2 ಎಕರೆ ಜಾಗದ ವಿಚಾರವಾಗಿ ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಕೂಡ ಯಾವುದೇ ಭೂ ಪರಿವರ್ತನೆ ಆಗದೆ ನಕ್ಷೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಪಡೆಯದೇ ಇರುವ ಜಮೀನನ್ನು ಖಾತೆ ಮಾಡಿಕೊಡಲು ಸಾಧ್ಯವಾಗಿದ್ದು ಹೇಗೆ? ಇದರಲ್ಲಿ ಬಹಳ ದೊಡ್ಡ ಮಟ್ಟದ ರಾಜಕೀಯ ಒತ್ತಡದ ಕೆಲಸ ಮಾಡಿರುವ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ನೀಡಲು ಕೋರಿರುತ್ತೇನೆ. ನೀವು ಕೊಟ್ಟಿದ್ದೀರಾ, ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ನಮ್ದು 5 ಇಶ್ಯೂಸ್ ಇದೆ. ಒಂದು, ಇದು ಕ್ಯಾಬಿನೆಟ್ ನಿರ್ಣಯ ಆಗೋದು ರಾಜೀವ್ ಗಾಂಧಿ ಹೌಸಿಂಗ್ ಅಂಡ್ ಡೆವಲಪ್ಮೆಂಟ್ಗೆ ಕೊಡಬೇಕು ಅಂತ ಹೇಳಿ, ಇದು ಮಾನ್ಯ ಡಾಕ್ಟರ್ ಪರಮೇಶ್ ಸಾಹೇಬರು ಒಂದು ಪ್ರಸ್ತಾವನೆಯನ್ನ, ಒಂದು ನಡವಳಿ ಸೂಚನೆಯನ್ನ ದಿನಾಂಕ 1/7/2024ರಲ್ಲಿ ಕಳಿಸ್ತಾರೆ. ಅದರ ಪ್ರಕಾರ ಇದು ಕ್ಯಾಬಿನೆಟ್ ಬರುತ್ತೆ. ಕ್ಯಾಬಿನೆಟ್ ಅಲ್ಲಿ ಬಂದಾಗ ಏನ್ ನಿರ್ಣಯ ಆಗುತ್ತೆ ಅಂತ ಹೇಳಿದ್ರೆ, ಏಕಾಏಕಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಡೋ ಬದಲು ನೇರವಾಗಿ 2 ಎಕರೆಯನ್ನ ಇದಕ್ಕೆ ಕೊಡಬೇಕು ಅಂತ ಹೇಳಿ ನಿರ್ಣಯ ಆಗುತ್ತೆ. ಕ್ಯಾಬಿನೆಟ್ ಅಲ್ಲಿ ಕಾಂಗ್ರೆಸ್ ಭವನಕ್ಕೆ ಕೊಡಬೇಕು ಅಂತ ನಿರ್ಣಯ ಆಗುತ್ತೆ. ಏನಂತ, ಅದರಲ್ಲೂ 5% ಏನು ಮಾರ್ಕೆಟ್ ವ್ಯಾಲ್ಯೂ ಇದೆ ಅದರಲ್ಲಿ ಕೊಡಬೇಕು ಅಂತ ಆಗುತ್ತೆ. ಇದಾದ್ಮೇಲೆ ಮಾನ್ಯ ಸಭಾಧ್ಯಕ್ಷರೇ,
ಏಕಾಏಕಿ ಇದನ್ನ ರಿಜಿಸ್ಟ್ರೇಷನ್ ಮಾಡ್ತಾರೆ. ಇದರಲ್ಲಿ ಏನೇನು ಲ್ಯಾಬ್ಸ್ ಅಂತ ಹೇಳ್ಬಿಡ್ತೇನೆ. ಯಾಕೆ ನಾನು ಇದನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು, ರಾಜೀವ್ ಗಾಂಧಿಗೆ ಬಂದಿರುವಂತಹ ಪ್ರಪೋಸಲ್ ಕಾಂಗ್ರೆಸ್ ಭವನಕ್ಕೆ ಬರುತ್ತೆ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದು ಬಂದು ಕಸ ವಿಲೇವರಿಗೆ 1943 ಕಸ ವಿಲೇವರಿ ಮಾಡಬೇಕು ಅಂತೇಳಿ ಈ ಒಂದು ಜಾಗವನ್ನ ಅಂದಿನ ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಣಯ ಆಗುತ್ತೆ. ಆಮೇಲೆ 1985 ಅದು ಪೋಡು ಖಾತೆಗೆ ಬರುತ್ತದೆ, ಅಂದ್ರೆ ಸರ್ವೆ ಇದರಲ್ಲಿ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ. ಪಾಣಿಯಲ್ಲಿ ಇವತ್ತು ಕೂಡ ಬಹು ಮಾಲೀಕತ್ವದಲ್ಲಿ ಈ 2 ಎಕರೆ ಇದೆ, ಅಂದ್ರೆ ಪೋಡೆ ಆಗಿಲ್ಲ. ಅದಾದ್ಮೇಲೆ 2ನೇದು, 3ನೇದು ಪೋಡ್ ಆಗ್ದಲೆ ಏಕಾತ ಆಗುತ್ತೆ. ಏಕಾತ ಆದ್ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಈಗಿರುವಂತ 5% ಅಂದ್ರೆ ಕ್ಯಾಬಿನೆಟ್ ಆಗಿರೋ ನಿರ್ಣಯ. ಇವತ್ತು ಆ ಬೆಲೆ ಸರ್ವೆ ನಂಬರ್ 87/2ರಲ್ಲಿ SR ರೇಟು ಈಗಿನ ಮಾರ್ಕೆಟ್ ಬೆಲೆ ಅದಕ್ಕೆ ಎಷ್ಟಿದೆ ಅಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಇದು ಗೆಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಇದ್ರ ವ್ಯಾಲ್ಯೂನ. ಇಲ್ಲ, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ದಿನೇಶ್ ಗುಂಡೂರಾವ್ ಅವರು, ವೆರಿ ಸೀರಿಯಸ್, ಇದು ಬಹಳ ಗಂಭೀರವಾದ ವಿಷಯ. ಇದು ಅದಕ್ಕೋಸ್ಕರ ನೀವು ಹೇಳ್ತೀರಾ, ನನಗೆ ಕೊಟ್ಟರು. ಇವತ್ತು ಮಾರ್ಕೆಟ್ ಬೆಲೆ ಮಾನ್ಯ ಸಭಾಧ್ಯಕ್ಷರೇ, ಸರ್ವೆ ನಂಬರ್ 87ರಲ್ಲಿ ಕರ್ನಾಟಕ ರಾಜ್ಯ ಗೆಜೆಟ್ ಒಳಗಡೆ ಇರುವಂತದ್ದು 28,000 ಸ್ಕ್ವೇರ್ ಮೀಟರ್ ಇರುವಂತದ್ದು. ಅಂದ್ರೆ 28,000 ಸ್ಕ್ವೇರ್ ಮೀಟರ್ಗೆ ಇವತ್ತಿನ ಮಾರ್ಕೆಟ್ ಬೆಲೆ ಬಂದು 21,24,36,00,000. ಆದ್ರೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ SR ವ್ಯಾಲ್ಯೂ ಇರೋದು, ಮಾರ್ಕೆಟ್ ವ್ಯಾಲ್ಯೂ ಬಂದು 50 ಕೋಟಿ. ಅದಕ್ಕೆ ಇವರು ರಿಜಿಸ್ಟ್ರೇಷನ್ ಕ್ಯಾಬಿನೆಟ್ ನಿರ್ಣಯ ಪ್ರಕಾರ ಚರ್ಚೆ ಇಷ್ಟು ಗವರ್ಮೆಂಟ್ ಕ್ವಶನ್ ಏನ್ ಕೇಳ್ತಾರೆ, ಇದ್ರ ಬಗ್ಗೆ ಚರ್ಚೆ ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ. ನನ್ಗೆ ಒಂದು ಉತ್ತರ ಕೊಡ್ಲಿ. ಸಭಾಧ್ಯಕ್ಷರ ರಿಜಿಸ್ಟ್ರೇಷನ್ ನಾನು ಉತ್ತರ ಕೊಡ್ತೀನಿ ಸಭಾಧ್ಯಕ್ಷರೇ, ನಾನು ಉತ್ತರ ಕೊಡ್ತೀನಿ, ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ. ಪೋಲ್ ಆಗಲಿಲ್ಲ ಸಭಾಧ್ಯಕ್ಷರೇ, ಫಸ್ಟ್ ಪೋಲ್ ಆಗಲಿಲ್ಲ, ಉತ್ತರ ಕೊಡ್ತೀನಿ. ನೋಟ್ ಮಾಡಿ. ಆಮೇಲೆ ವ್ಯಾಲ್ಯೂ, ಮಾನ್ಯ ಸಭಾಧ್ಯಕ್ಷರೇ, ಒಂದು ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಪಾರ್ಟಿ 1120 ವರ್ಷ ಇತಿಹಾಸ ಇರುವಂತ ಪಕ್ಷ ಇದು. ಕೇಳಿ, ಅವರು ತಗೊಂಡಿರೋದು ಕಾನೂನುಬದ್ಧ ಅಂತ ನಾನು ಕೇಳ್ತಿಲ್ಲ. ಪೋಡ್ ಆಗ್ದಲೆ, ಏಕಾತ ಆಗ್ದಲೆ, ಆಮೇಲೆ 3ನೇದು ಮಾರ್ಕೆಟ್ ವ್ಯಾಲ್ಯೂ ಕ್ಯಾಬಿನೆಟ್ ನಿರ್ಧಾರ 5% ಅಂತ ಹೇಳಿದ್ದಾರೆ. 21 ಕೋಟಿ SR ರೇಟ್. ನಾನು ಗೆಜೆಟ್ ಪ್ರಕಾರ ಇಲ್ಲಿ ಓದಿದೆ, ಕರ್ನಾಟಕ ರಾಜ್ಯ ಪತ್ರದಲ್ಲಿ 87/2ರಲ್ಲಿ ಒಂದು ಸ್ಕ್ವೇರ್ ಮೀಟರ್ಸ್ಗೆ ಇಲ್ಲಿಗಿರುವಂತ ದರ ಪಟ್ಟಿ 28,000. ಅದ್ರ ಪ್ರಕಾರ 20 ಕೋಟಿಗೆ ಎಷ್ಟಾಗುತ್ತೆ? 21,24,00,000ಕ್ಕೆ ಮಾನ್ಯ ಸಭಾಧ್ಯಕ್ಷರೇ 1,06,21,800 ರೂಪಾಯಿಗೆ ರಿಜಿಸ್ಟ್ರೇಷನ್ ಮಾಡಬೇಕಾಯ್ತು. ಇವ್ರು ಎಷ್ಟಕ್ಕೆ ಮಾಡಿದ್ರು? 17 ಲಕ್ಷಕ್ಕೆ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ ಎಷ್ಟು ಕಟ್ಟಬೇಕಾಯ್ತು? 8,10,000 ಕಟ್ಟಬೇಕಾಯ್ತು. ಸ್ಟಾಂಪ್ ಡ್ಯೂಟಿಲು ಕಟ್ಟಿರೋದು ಎಷ್ಟು ಇವರು? 92,500. ಅಲ್ಲೋಗಿ ಕೇಳಿ, ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಏಕಾತ ಇಲ್ದಲೆ, ಪೋಡ್ ಆಗ್ದಲೆ ಏಕಾತ ಹೆಂಗ್ ಮಾಡ್ತೀರಾ ಅಂತೇಳಿ ಕಮಿಷನರ್, ನಗರಾಭಿವೃದ್ಧಿ ಕಮಿಷನರ್ ಕೇಳಿದ್ರೆ, ಅಲ್ಲಿರುವಂತ DC ಕೇಳಿದ್ರೆ ಹೇಗ್ ಮಾಡಿದೆ ಅಂತ ಹೇಳಿ ಅದಕ್ಕೆ ಉತ್ತರ ಇಲ್ಲ. ನಾನಿವತ್ತು ಹೇಳೋದು ಮಾನ್ಯ ಸಭಾಧ್ಯಕ್ಷರೇ, ಫಸ್ಟ್ ಯಾರು ಪೋಡ್ ಆಗ್ದಲೆ ಸಬ್ ರಿಜಿಸ್ಟ್ರಾರ್ ಅವ ಸಸ್ಪೆಂಡ್ ಆಗ್ಬೇಕು, ತನಿಖೆ ಆಗ್ಬೇಕು. 2ನೇದು ಅಲ್ಲಿ ಅಂತ ಏಕಾತೆ ಮಾಡಿದವರು ಅವ್ರ ಮೇಲೆ ತನಿಖೆ ಆಗ್ಬೇಕು. 3ನೇದು ಪೊಲೀಸು ಲಾಠಿ ಚಾರ್ಜ್ ಮಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಅವ ಸಸ್ಪೆಂಡ್ ಆಗ್ಬೇಕು. ಮತ್ತೆ ಇದನ್ನ ಸಬ್ ರಿಜಿಸ್ಟ್ರಾರ್ ಸಸ್ಪೆಂಡ್ ಆಗ್ಬೇಕು ಹೇಳಿದೆ. ಈಗ ಇದನ್ನ ತನಿಖೆ ಮಾಡಿ ಅಲ್ಲಿವರೆಗೂ ಇದನ್ನ ವಾಪಸ್ ತಗೋಬೇಕು, ರದ್ದು ಮಾಡಬೇಕು, ನನ್ನ ಆಗ್ರಹ. ಮಾನ್ಯ ಸಭಾಧ್ಯಕ್ಷ, ದಿನಾಂಕ 22/5/2025 ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸಭಾಧ್ಯಕ್ಷ, ಈ ನಿರ್ಣಯದಂತೆ ನಾವು ತುಮಕೂರು ತಾಲೂಕು ಮರಳೂರು ಗ್ರಾಮದ ಸರ್ವೆ ನಂಬರ್ 87/2 ಇದರಲ್ಲಿ 2 ಎಕರೆ ಜಾಗವನ್ನು ಮಾರ್ಗಸೂಚಿ ಮೌಲ್ಯದ 5%ಗೆ ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ನಾವು ಮಂಜೂರು ಮಾಡಿದ್ದೀವಿ ಸಭಾಧ್ಯಕ್ಷರೇ. ಅದಾದ ನಂತರ ನಾವು ಮಾಡಿದಂಥ ಮಂಜೂರಿ ಬಗ್ಗೆ ರಿಟ್ ಅರ್ಜಿಯನ್ನು ಹಾಕಿರ್ತಾರೆ ಸಭಾಧ್ಯಕ್ಷ. ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಹಾಕಿದ್ದಾರೆ, ರಿಟ್ ನಂಬರ್ 34257 ಆಫ್ 2024. ಮತ್ತು ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಸಹ OS ಸಹ ಇದು ಆಗಿದೆ ಸಭಾಧ್ಯಕ್ಷ, 426 ಆಫ್ 2015. ಈ ಮಾನ್ಯ ನ್ಯಾಯಾಲಯ ಏನು ಅಂತಿಮ ತೀರ್ಪು ಕೊಡ್ತದೆ ಸಭಾಧ್ಯಕ್ಷ, ಆ ಅಂತಿಮ ತೀರ್ಪಿಗೆ ಒಳಪಟ್ಟು, ಈ ಷರತ್ತಿಗೆ ಒಳಪಟ್ಟು ತುಮಕೂರು ಮಹಾನಗರ ಪಾಲಿಕೆಗೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸೇರಿದಂಥ ಈ ಜಾಗವನ್ನು ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ 5% ದರ ವಿಧಿಸಿ ಮಂಜೂರು ಮಾಡಿದ್ದೀವಿ ಸಭಾಧ್ಯಕ್ಷ.
ಮತ್ತು ಸದರಿ ಜಮೀನಿನ ಮಾರ್ಗಸೂಚಿ ಬೆಲೆ ವಿವರಗಳು ಇಂಧನ ಉಪ ನೋಂದಣಾಧಿಕಾರಿಗಳು ತುಮಕೂರು ಪತ್ರ 5/6/2025 ದೃಢೀಕರಣ ನೀಡಿದ್ದು ಸದರಿ ಮಾರ್ಗಸೂಚಿ ದರಗಳ ಅನುಸಾರ ಸದರಿ ಸ್ವತ್ತಿನ ಮಾರುಕಟ್ಟೆ ದರ ಪಟ್ಟಿ ಪ್ರತಿ ಎಕರೆಗೆ 1,70,00,000 ಇರೋದು ಅಧ್ಯಕ್ಷರೇ. ಮಾನ್ಯ ಸುರೇಶ್ ಅವರು ಹೇಳೋರ ಪ್ರಕಾರ ಅದೆಷ್ಟು 10 ಕೋಟಿ 15 ಕೋಟಿ ಹೇಳಿದ್ರು ಅಷ್ಟಿಲ್ಲ ಸರ್. ನೀವು ಚದರ ಮೀಟ್ರಿಗೆ ಹೇಳ್ತಾ ಇದ್ದೀರಾ, ನಾನು ಎಕರೆ ಲೆಕ್ಕ ಹೇಳ್ತಾ ಇದ್ದೀನಿ ಸುರೇಶ್ ಸರ್. ಸ್ಕ್ವೇರ್ ಮೀಟರ್ ಅಲ್ಲ ಸರ್, ಚದರ ಬರೋದು ಲೇಔಟ್ ಮಾಡಿದ್ಮೇಲೆ ಸಭಾಧ್ಯಕ್ಷರೇ ಅಧಿಕಾರ ದುರುಪಯೋಗ. ಬೆಳಗಾವಿ ಒಳಗಡೆ 6,000 ರೂಪಾಯಿ ಇರೋದು ಒಂದು ಸ್ಕ್ವೇರ್ ಫೀಟ್ 500 ರೂಪಾಯಿ ಕೊಟ್ಟವ್ರೆ. ಆವಾಗ ನಿಮ್ಮ ಬಿಜೆಪಿ ಅವ್ರು ದಬ್ಬಾಳಿಕೆ ಮಾಡಿದ್ರ ಕಾಂಗ್ರೆಸ್ ಪಾರ್ಟಿ ಮೇಲೆ. ಇದು ನೀವು ಇನ್ನಕ್ಕೆ ಹೋಗ್ಬೇಡ್ರಿ. ಸಭಾಧ್ಯಕ್ಷರೇ ರಿಜಿಸ್ಟರ್ ಕಾಂಗ್ರೆಸ್ ಆಫೀಸಿಗೆ ಕಾನೂನು ಬಾಹಿರವಾಗಿ ಸ್ಟಾಂಪ್ ಡ್ಯೂಟಿ ಕಡಿಮೆ ಮಾಡಿದಿರಿ, ಕೋಡಿ ಹಾಕದೆ ತಗೊಂಡಿದ್ದೀರಿ ಅಂತ ಹೇಳ್ತಾರೆ. ಆಫೀಸ್ ನಾರಾಯಣ ಸ್ವಾಮಿ ಅವ್ರ ಮಾತಾ ಮುಗಿಸ್ಲಿ. ಸುರೇಶ್ ಗೌಡ್ರೆ ನಿಮ್ದೇನ್ ತಕರಾರು? ನಮ್ದು ಸರ್, ನಮ್ದು ನಾನು ಹೇಳ್ರಿ ನಿಮ್ದೇನ್ ತಕರಾರು? ನಿಮ್ ಪಾರ್ಟಿಗೆ ಬೇಕು ಸರ್, ನಿಮ್ ಪಾರ್ಟಿಗೂ ಅನೇಕ ಗವರ್ಮೆಂಟ್ has taken a decision. Government has taken a decision in the cabinet. ನೀವು ಮಾಡಿಲ್ವಾ? ಅಲ್ಲ ಮಾಡಿಲ್ಲ ನಿಮ್ ಸರ್ಕಾರದಲ್ಲಿ ಮಾಡಿಲ್ವಾ? ಇಷ್ಟೇ ಸರ್, ಹೇಳಿ ನಿಮ್ ಸರ್ಕಾರದಲ್ಲಿ ಮಾಡಿಲ್ಲ ಅಂತಂದ್ರೆ ಮಾಡಿ ನೋಡಿ. ದಿಸ್ ಇಸ್ ನಾಟ್ ರೈಟ್, ದಿಸ್ ಇಸ್ ನಾಟ್ ರೈಟ್. ನಿಮ್ಗೆ ಕೇಳಿ, ನಿಮ್ಗೂ ನಿಮ್ ಪಾರ್ಟಿಗೂ ಕೇಳಿ ಕೊಡ್ತೀವಿ, ನಿಮ್ ಪಾರ್ಟಿಗೂ ಕೇಳಿ ಕೊಡ್ತೀವಿ. ಸರ್ವೆ ನಂಬರ್ ಪಕ್ಕದಲ್ಲೇ ಒಂದಿದೆಯಲ್ಲ, ಒಂದೆರಡು ಕೊಡ್ತೀವಿ. ತಗೊಂಡಿದ್ದಕ್ಕೆ ವಿರೋಧ ಅಲ್ಲ, ಓವರ್ಲುಕ್ಡ್ ಆಯ್ತಾ? ಸಚಿವರಾಗಿದ್ದವರು ಇಬ್ರು ಡೆಪ್ಟಿ ಚೀಫ್ ಮಿನಿಸ್ಟರ್. ಗೈಡೆನ್ಸ್ ವ್ಯಾಲ್ಯೂ ಎಷ್ಟಿತ್ತು? ಆಯ್ತಪ್ಪ, ಗೈಡೆನ್ಸ್ ವ್ಯಾಲ್ಯೂನ ಕಡಿಮೆ ಮಾಡೋದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ಈಗ ಜನತಾದಳಕ್ಕೆ ಇಲ್ಲಿ ಕೊಟ್ಟವಪ್ಪ. ಅಲ್ಲ ನೀವೇನಾದ್ರು ಸರಿ, ಒಂದ್ ನಿಮಿಷ ಕೇಳಿ. ಸರ್ಕಾರ ಕೇಳಿ, ಸರ್ಕಾರ ಗಾಟ್ ಇನ್ಹೆರೆಂಟ್ ಪವರ್. ಕಮ್ಮಿ ಮಾಡೋದಕ್ಕೆ ಅಧಿಕಾರ ಇದೆಯಾ ಇಲ್ವಾ? ಸರ್ಕಾರಕ್ಕೆ ಅಧಿಕಾರ ಇದೆಯಾ ಇಲ್ವಾ? ಕೊಟ್ಟಿರೋ ಉದಾಹರಣೆಗಳು ಎಷ್ಟು? 5% ಅಂತ ಡಿಸೈಡ್ ಮಾಡಿ. ನಾನು ಹೇಳೋದ್ ಕೇಳಿ, ಫ್ರೀ ಕೊಟ್ಟಿರೋ ಉದಾಹರಣೆ ಇಲ್ವಾ? ಟೆಕ್ನಿಕಲ್ಲು ಬಿಡಿ, ಸರ್ಕಾರ ಫ್ರೀ ಕೊಟ್ಟಿಲ್ವಾ?
ಫ್ರೀಯಿಂದ ಬರ್ಕೋಬೇಕಿತ್ತು. ಅಲ್ಲ ಕ್ಯಾಬಿನೆಟ್ ಅಲ್ಲಿ ಬರೆಯೋಣ ಬಿಡ್ರಿ. ಫ್ರೀಯಿಂದ ಮಾಡ್ಕೋಬೇಕಿತ್ತು. ಅದು ಮಾಡ್ಲಿಲ್ಲ. ಸುರೇಶ್ ನಿಮ್ ತಕರಾರು ಬಿಡ್ರಿ. ನಿಮ್ ತಕರಾರು ಬಿಡ್ರಿ. ನಿಮ್ ಕೇಳಿಯಪ್ಪ ಕೊಡ. 4 ಇದೆ ನಿಮ್ ಕೇಳಿ. ಹೇಳ್ಬೇಡಿ. ಸುಮ್ಮನೆ ಅನಾವಶ್ಯಕವಾಗಿ ಪ್ರಸ್ತಾಪ ಮಾಡಬೇಡಿ. ನೀವು ತಗೊಂಡಿರೋದು ನೀವು ಕೇಳಿ ನಂಬರ್ ಅಲ್ಲಿ 1 ಎಕರೆ ಜಾಗ ಬಿಜೆಪಿ ಕೊಡಿ ಸರ್. ಕೊಡ್ತೀವಿ. ಅಲ್ಲ ಕಮೆಂಟ್ ಮಾಡ್ಬಿಡಿ. ಕೊಡಿ ಅರ್ಜಿ ಕೊಡಿ. ಆಯ್ತು ಕೊಡಿ. ಕೊಡಿ ಅರ್ಜಿ ಕೊಡಿ. ಸರ್ವೆ ನಂಬರ್ ಅಲ್ಲಿ 1 ಎಕರೆ ಜಾಗ ಬಿಜೆಪಿ ಕೊಡಿ. ಅಲ್ಲಲ್ಲ ಬಿಜೆಪಿ ಅಲ್ಲ ಕೊಡೋದಲ್ಲ. ಅರ್ಜಿ ಕೊಡ್ರಿ ಸರ್. ಅರ್ಜಿ ಕೊಡಿ. ಪರಿಶೀಲನೆ ಮಾಡಿ ಕೊಡ್ತೀವಿ. ನೀವು ಕೊಡಿ ಅರ್ಜಿ ಕೊಡಿ. ಕೊಡಿ ಅರ್ಜಿ. ಚರ್ಚೆ ಮಾಡಬೇಡಿ. ಸುರೇಶ್ ಅರ್ಜಿ ಕೊಡ್ರಿ. ಅರ್ಜಿ ಕೊಡ್ರಿ. ಈಗ ಇಲ್ಲ ಅಧ್ಯಕ್ಷರೇ ಬೇರೆ ವಿಚಾರ ಅರ್ಜಿ ಕೊಡಿ ಅಧ್ಯಕ್ಷರೇ. ದೊಡ್ಡನಗೌಡ ಎಚ್ ಪಾಟೀಲ್, ದರ್ಶನ್ ಪುಟ್ಟನಯ್ಯ ಉತ್ತರ ಕೊಟ್ಟಿಲ್ಲ. ಇನ್ ಯಾಕೆ ಅದು? ದರ್ಶನ್ ಪುಟ್ಟನಯ್ಯ ಆಯ್ತು. ಓಕೆ, ದರ್ಶನ್ ಪುಟ್ಟನಯ್ಯ ನಿಮ್ಗೆ ಕೊಟ್ಟಾಗೆಲ್ಲ ಸರಿ ಆಯ್ತಾ? ಸುರೇಶ್ ಗೌಡ್ರೆ, ಈಗ ನಿಮ್ಗೆ ಕೊಟ್ಟಾಗೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? acres in Yelahanka. We had given 100 acres. ಇದು ನಾವು ಅಬ್ಜೆಕ್ಷನ್ ಆಗ್ತಾ ಇಲ್ರಿ. ನಾವು ಅಬ್ಜೆಕ್ಷನ್ ಆಗ್ತಾ ಇಲ್ಲ ಸರ್. MLA ಸಾಹೇಬ್ರೆ, ನಾವು ಈ ತರ ನಾವು ಬ್ಲಾಕ್ ಮೇಲ್ ಮಾಡಿಲ್ಲಪ್ಪ. ನಾವು ಈ ತರ ಬ್ಲಾಕ್ ಮೇಲ್ ಮಾಡಿಲ್ಲಪ್ಪ. ನಾವು ಈ ತರ ಬ್ಲಾಕ್ ಮೇಲ್ ಮಾಡಿಲ್ಲ. ಡೋಂಟ್ ಡು ಆಲ್ ದಿಸ್. ಯಾರ್ಯಾರಿಗೆ ಕೊಟ್ಟಿದ್ದಾರೆ ಪ್ಲೀಸ್ ಡೋಂಟ್. ಅವ್ರ ಸರ್ಕಾರದಲ್ಲಿ ಇದ್ದಾಗ ಯಾರ್ಯಾರಿಗೆ ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ಎಲ್ಲ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಡಿಬೇಟ್ ಮಾಡೋಣ. ಹೇಳಿ ಸುರೇಶ್ ಗೌಡ್ರೆ, ಮಾಡೋಣ ಹೇಳಿ. ಸದ್ಯಕ್ಕೆ ಬೇಡ, ಮತ್ತೆ ನೋಡು. ಮತ್ತೆ ಬಿಟ್ಬಿಡಿ. ಅಲ್ಲ ಸುಮ್ಮನೆ